ನಿಮ್ಮ ಮನಸ್ಸಿನಲ್ಲಿ ಯಾರೋ ವಿಷದ ಬೀಜ ಬಿತ್ತಿದ್ದಾರೆ ಸತ್ಯ. ಹೌದಲ್ಲ, ನಿನ್ನ ಪ್ರಕಾರ ನನಗೆ ತಿಳುವಳಿಕೆನೆ ಬರಬಾರ್ದಾಗಿತ್ತು. ಬರ್ದೇ ಇರದೆ ಒಳ್ಳೇದೇನೋ. ತಿಳುವಳಿಕೆನು ಶಾಪಾನೆ. ಮಾವ ಕಾಫಿ ಅಲ್ಲಿಡು. ಅದು ನೀವು ಮರ್ತು ಬಿಡ್ತೀರಾ, ಕಾಫಿ ತಣ್ಣಗಾಗ್ಬಿಡುತ್ತೆ. ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದೀನಿ. ಹೌದಾ, ಹೆಲ್ಪ್ ಮಾಡ್ಲಾ? ಬೇಡ, ಹಳೆ ಪಹಣಿ ಪತ್ರ ಎಲ್ಲ ಹುಡುಕ್ತಾ ಇದ್ದೀನಿ. ಸೇಲ್ ಡೀಡ್ಗಳು ಅವೆಲ್ಲ ಕನ್ನಡದಲ್ಲಿರುತ್ತೆ. ಓ ಐ ಸಿ. ಯಾವ್ದವ್ರದ್ದು ಮಾವ? ಅದೇ ಸಾವಿತ್ರಿ ಜಮೀನಿಂದು. ಕರೆಕ್ಟು ಮಾವ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಸೈಡಲ್ಲಿ ನಾವು ಕರೆಕ್ಟಾಗಿ ಇದ್ಬಿಡ್ಬೇಕು ಅಲ್ವಾ? ಅವರನ್ನ ಹೋಗಿ ಪ್ರಶ್ನಿಸೋದಕ್ಕೆ ಮುಂಚೆ ನಾವು ಸರಿಯಾಗಿದ್ದೀವಾ ಅನ್ನೋದ್ರ ಬಗ್ಗೆ ಡಬಲ್ ಕನ್ಫರ್ಮೇಶನ್ ತಗೋಬೇಕಲ್ವಾ? ಹೌದು ಮಾವ. ಸಾವಿತ್ರಿ ಅಕ್ಕ ಹಳ್ಳಿಲಿ ಒಬ್ರೇ ಇರ್ತಾರೆ, ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲ, ಹೆದರಿಸ್ತಾ ಇಲ್ಲ, ತಯಾರಾಗಿರ್ಬೇಕು ಅಂತ ನೀವೇ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ. ನಾನು ಹೇಳಿದ್ದು ಸಾವಿತ್ರಿ ಹೆಸರಲ್ಲಿ ಜಮೀನಿದೆ, ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡಬೇಕಾದವರು ನಾವು ಅಂದ್ರೆ ಇಡೀ ಕುಟುಂಬದವರು ಬೆಂಬಲವಾಗಿರ್ಬೇಕು ಅಂತ ನಾ ಹೇಳಿದ್ದು. ಶೋರ್ ಮಾವ, ನಾನಂತೂ ಎನಿ ಟೈಮ್ ಇರ್ತೀನಿ. ಬೇಕಾದ್ರೆ ಹಳ್ಳಿಲೇ ಇದ್ದು ಸಾವಿತ್ರಿ ಅಕ್ಕಂಗೆ ಸಪೋರ್ಟ್ ಆಗಿ ನಿಲ್ತೀನಿ. ಸಾವಿತ್ರಿ ತಾಯಿಯಾಗೋ ಸ್ಥಿತಿಲಿದ್ದಾಳೆ. ಈ ಹೊತ್ತಿನಲ್ಲಿ ಅವಳಿಗೆ ಈ ಜಮೀನಿನ ಹೋರಾಟಕ್ಕೆ ಶಕ್ತಿ ಇರುತ್ತೋ ಇಲ್ವೋ? ಅಲ್ಲದೆ ಇದೆಲ್ಲ ಅವಳಿಗೆ ಬೇಡವೂ ಬೇಡ. ನಾವೆಲ್ಲ ನಿಂತು ನಿಭಾಯಿಸ್ಬೇಕು. ಹೌದು ಮಾವ, ಸಾವಿತ್ರಿ ಅಕ್ಕನ ಆಸ್ತಿ ಆದ್ರೂ. ಚಿಕ್ಕರಾಣಿ ಅವರು ಆಸ್ತಿ ಗೀಸ್ತಿ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲಪ್ಪ, ಸಾವಿತ್ರಿ ಅಕ್ಕನ ಜಮೀನ್ ಇದೆಯಲ್ಲ, ಅದನ್ನ ಎಲ್ಲರೂ ನಿಂತ್ಕೊಂಡು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಸಿಕ್ತು, ಇದೆ ಪಹಣಿ ಪತ್ರ, ಸೇಲ್ ಡೀಡು. ಎಸ್, ಇದು ನಂಜೇಗೌಡರು ಕೊಟ್ಟ ಡಿ ಡಿ ಆಫ್ ₹70 lakhs. ಎಸ್, ಟ್ಯಾಕ್ಸ್ ಅಸೆಸ್ಮೆಂಟ್ ಸರ್ಟಿಫಿಕೇಟು. ಪರ್ಚೇಸರ್ ಸಾವಿತ್ರಿ, ವೈಫ್ ಆಫ್ ಸತ್ಯಜಿತ್. ಸೆಲ್ಲರ್ ಶ್ರೀ 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 ರಾಮಪುರ ಮಹಾಸಂಸ್ಥಾನ ಅಮ್ಮಾಜಿ, ಅನ್ ಏರಿಯಾ ಆಫ್ 3 acres, ಸರ್ವೆ ನಂಬರ್ 47. ಎಸ್, ಇದೆ. ಕಾಂಚನ, ಇನ್ನು ಇಲ್ಲೇ ಏನ್ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಮಾವಂಗೆ ಕಾಫಿ ಕೊಡಕ್ಕೆ ಅಂತ ಬಂದಿದ್ದೆ. ಕೊಡುಕೋ. ಕೊಟ್ಟಾಯ್ತಲ್ಲ, ತಾವೇನು ಹೊರಡ್ಬೋದು. ಇರ್ಲಿ ಬಿಡು ವೈಶಾಲಿ, ಹಳೆ ಕಾಗದ ಪತ್ರಗಳು ಹೇಗಿರತ್ತೆ ಅಂತ ನೋಡ್ಕೋತಿದ್ದಾಳೆ. ಏನು ಅರ್ಥ ಆಗಲ್ಲ ಅವಳಿಗೆ. ಅರ್ಥ ಆಗದೆ ಏನೂ ಇಲ್ಲ ರೀ. ಆಸ್ತಿ ಪಾಸ್ತಿ ಅಂತೆಲ್ಲ ಮಾತಾಡ್ತಿದ್ದಾಳಲ್ಲ. ಆಸ್ತಿ ಪಾಸ್ತಿ ಅಂತ ಮಾತಾಡೋದೇ ಬೇರೆ, ಆದ್ರೆ ಅದನ್ನೆಲ್ಲ ನಿಭಾಯಿಸೋದೇ ಬೇರೆ. ಕಾಂಚನ, ಅಡುಗೆ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿ ಹೋಗು. ಹೋಗು ಅಂದೆ. ಯಾಕೆ ವೈಶಾಲಿ ಕಾಂಚನ ಅವಾಯ್ಡ್ ಮಾಡ್ತೀಯಾ? ಅವಳು ಈ ಮನೆ ಸೊಸೆನೆ. ಈ ವ್ಯವಹಾರ ಎಲ್ಲ ತಿಳ್ಕೊಂಡಿರ್ಬೇಕಲ್ವಾ ಅವಳು? ನಿಮ್ಗೆ ಅವಳ ಬಗ್ಗೆ ಏನು ಗೊತ್ತಿಲ್ಲ ಸುಶಿ. ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ತೀರಾ? ನೀನು ಬೆಳ್ಳಗಿರೋದೆಲ್ಲ ಸುಣ್ಣ ಅಂತಾನೆ ಶುರು ಮಾಡ್ತೀಯಾ? ನಾನು ಯಾವತ್ತಾದ್ರೂ ಸಾವಿತ್ರಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ದೀರಾ? ಯಾಕಂದ್ರೆ ನನಗೆ ಯಾರ್ಯಾರ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಕಾಂಚನಾನು ನಮ್ಮಲ್ಲಿ ಒಬ್ಬಳು ಅಂತ ನಡೆಸ್ಕೋಬೇಕು, ಅವಳನ್ನು ವಿಶ್ವಾಸಕ್ಕೆ ತಗೋಬೇಕು. ಆಗ್ತಾನೆ ಅವಳಿಗೂ ನಮ್ಮ ಪರವಾಗಿ ನಿಲ್ಬೇಕು ಅಂತ ಅನ್ಸೋದು. ಇಲ್ಲಿದ್ರೆ ಹೇಗೆ ಅನ್ಸುತ್ತೆ? ಅನ್ಸೋದೇನಿದೆ, ಜೇನ್ ಸೂರ್ಯ ಮಾತಾಡಿ ನಮ್ಮಲ್ಲಿ ಒಬ್ಳಾಗೆ ಇರ್ತಾಳೆ, ಆದ್ರೆ ಒಳಗಡೆನೆ ಬೇಡ್ದಿರೋ ಕ್ಯಾಲ್ಕುಲೇಷನ್ಸ್ ಮಾಡ್ತಾಳೆ. ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ ಸುಶೀಲ್. ಹೆಣ್ಣಿನ ಮನ್ಸು ಮಾಯಾಜಾಲ, ಅದು ಇನ್ನೊಂದು ಹೆಣ್ಣಿಗೆ ಅಷ್ಟೇ ಅರ್ಥ ಆಗೋದು. ಇದೆಲ್ಲ ನಿನ್ನ ಭ್ರಮೆ ವೈಶಾಲಿ. ಕಾಂಚನ ಸಾಕಷ್ಟು ತಿಳುವಳಿಕೆ ಇರೋಳು, ಓದಿರೋಳು, ಪ್ರಪಂಚ ನೋಡಿರೋಳು. ಅದಕ್ಕೆ ಹೇಳ್ತಾ ಇರೋದು ಜಾಸ್ತಿ ನಂಬೋದ್ ಬೇಡ ಅಂತ.
ಅವಳು ಈ ಮನೆಗೆ ಬಂದು ಹೇಗೆ ಸೇರ್ಕೊಂಡ್ಲು, ಹೇಗೆ ಪ್ರತಾಪನ್ ಮದ್ವೆ ಆದ್ಲು ಎಲ್ಲ ಮರ್ತ್ಬಿಟ್ರ ನೀವು? ಮರೀಬೇಕು, ಕ್ಷಮಿಸ್ಬೇಕು, ಅರ್ಥ ಆಯ್ತಾ? ಕಾಫಿ ಬೇಡ. ಹಾಲು ಕೊಡ್ಲಾ? ಹಾಲು ಕುಡ್ದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋ ಮನ್ಸು ನನಗಿಲ್ಲ. ಸರಿ, ಒಟ್ಟಿಗೆ ತಿಂಡಿನೇ ಕೊಡ್ತೀನಿ. ನನಗೆ ನಿನ್ ಕೈಲಿ ನೀರು ಕುಡಿಯೋಕ್ಕೂ ಇಷ್ಟ ಇಲ್ಲ ಸಾವಿತ್ರಿ. ಯಾಕೆ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ರ ಸತ್ಯ? ಯಾವುದೋ ಹೊರಗಿನವ್ರ ಕಾರಣಕ್ಕೋಸ್ಕರ ನಾವಿಬ್ರು ಜಗಳ ಆಡ್ಬೇಕಾ? ಸಂಸ್ಥಾನ ನನಗೆ ಹೊರಗಿನದು, ಎಲ್ಲೋ ಅಲ್ಲೊಂದು ಬಿಲ್ಡಿಂಗು ಅಂತ. ಅದು ನನಗೆ ಅನ್ನ ಕೊಡೋದು ಯಾವ ಸ್ಥಾನ? ಸರಿ, ಸಂಸ್ಥಾನದ ಋಣ ನಮ್ಮ ಮೇಲಿದೆ. ಆ 3 ಎಕರೆ ಜಮೀನ್ಗೋಸ್ಕರ ನಾವಿಬ್ರು ಯಾಕೆ ಕಿತ್ತಾಡ್ಬೇಕು? ಅಷ್ಟು ದೊಡ್ಡದಲ್ಲ ಅಂದ್ಮೇಲೆ ಬಿಡು ಮತ್ತೆ. ಆಯ್ತು, ಆ ಜಮೀನ್ಗೋಸ್ಕರ ನಮ್ಮಿಬ್ರ ಮಧ್ಯೆ ಬಿರುಕು ಮೂಡುತ್ತೆ ಅನ್ನೋದಾದ್ರೆ ಅದು ನನಗೆ ದೊಡ್ಡದಲ್ಲ, ಬಿಟ್ಟು ಬಿಡ್ತೀನಿ. ಆ 3 ಎಕರೆ ಜಮೀನು ನನಗೂ ದೊಡ್ಡದಲ್ಲ, ಸಂಸ್ಥಾನಕ್ಕೂ ಯಾವ ಲೆಕ್ಕನೂ ಅಲ್ಲ. 1000 ಎಕರೆ ಐತೆ ಸಂಸ್ಥಾನಕ್ಕೆ. ನನಗೆ ನೀವು ಮುಖ್ಯ ಸತ್ಯ. ನನಗೆ ನೀನು ಮುಖ್ಯ ಅಲ್ಲ, ನಮ್ಮ ಸಂಸ್ಥಾನ ಮುಖ್ಯ. ಮುಖ್ಯ ಸತ್ಯ. ನನಗೆ ನೀನು ಮುಖ್ಯ ಅಲ್ಲ, ನಮ್ಮ ಸಂಸ್ಥಾನ ಮುಖ್ಯ. ಎಷ್ಟು ದಿನದಿಂದ ನೋಡ್ತಿದ್ದೀರಾ ಸಂಸ್ಥಾನನ? ಎಷ್ಟು ದಿನದಿಂದ ಸಂಸ್ಥಾನ ನಿಮ್ಗೆ ಊಟ ಹಾಕ್ತದೆ? ನಾನು, ನನ್ನ ಪ್ರೀತಿ, ನಮ್ಮ ಸಂಸಾರ, ನಮ್ಮ ಕನಸು, ಇದೆಲ್ಲದಕ್ಕಿಂತ ಸಂಸ್ಥಾನ ದೊಡ್ಡದಾಗೋಯ್ತಾ? ಸಂಸ್ಥಾನ ಮುಖ್ಯ ಆಗೋಯ್ತಾ ಸತ್ಯ? ನೀವೆಲ್ಲ ಸ್ವಾರ್ಥಿಗಳು. ಗಂಡ ಹೆಂಡತಿ ಮಕ್ಕಳು ಅನ್ನೋದೇ ಮುಖ್ಯ ಆಗ್ಬೇಕು ಅನ್ನೋರು. ಸಂಸ್ಥಾನ ದೃಷ್ಟಿಯಿಂದ ಯೋಚನೆ ಮಾಡು, ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡ್ತಾರೆ. ನಿಮಗೆ 3 ಎಕರೆ ಜಮೀನ್ ದೊಡ್ಡ, ಒಬ್ಬ ವ್ಯಕ್ತಿ ಮುಖ್ಯ ಆಗ್ಬೇಕಾ? ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಹೇಳಿದ್ದೆಲ್ಲ ಸತ್ಯ ಆಗಿದ್ದ ಪಕ್ಷದಲ್ಲಿ ಸಂಸ್ಥಾನಕ್ಕೆ ನಾವು ತಲೆ ಬಾಗ್ತೀವಿ. ಒಂದ್ ನಿಮಿಷ. ನೀವು ಹೇಳಿದ ಎಲ್ಲ ಒಳ್ಳೆ ಕೆಲಸಗಳು ಸಂಸ್ಥಾನದಲ್ಲಿ ನಡೀತಿಲ್ಲ ಅಂತ ನಾನು ಹೇಳ್ತಿಲ್ಲ. ಅಷ್ಟು ಮಾಡೋರ್ಗೆ, 1000 ಎಕರೆ ಜಮೀನಿರೋರ್ಗೆ 3 ಎಕರೆ ಜಮೀನನ್ನ ದಬ್ಬಾಳಿಕೆಯಿಂದ ಮೋಸದಿಂದ ತಗೋಬೇಕಾ? ಇಂಥ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ಎದೆ ತಟ್ಕೊಂಡು ಹೇಳಿ ಹಕ್ಕನಿಂದ ತಗೋಬಹುದು ಅಲ್ವಾ? ಅವ್ರು ಮಾಡೋ ಅಷ್ಟು ಒಳ್ಳೆ ಕೆಲಸಕ್ಕಿಂತ ಒಂದ್ ಸಣ್ಣ ತಪ್ಪು ಮೋಸ ದೊಡ್ಡದಾ? ದೊಡ್ಡದು ಅಥವಾ ಚಿಕ್ಕದು ಅಂತಲ್ಲ ಸತ್ಯ. ಒಂದ್ ನಿಮಿಷ ಯೋಚನೆ ಮಾಡಿ. ನಾಳೆ ಸಂಸ್ಥಾನದ ಕೆಲ್ಸಕ್ಕೆ ನೀವು ಬೇಕು, ಜೀತಕ್ಕೆ ನಮ್ಮಲ್ಲೇ ಇದ್ಬಿಡಿ ಅಂತಂದ್ರೆ ಇದ್ದು ಬಿಡ್ತೀರಾ? ಇರ್ತೀನಿ. ಹಿಡ್ದಿದೆ ನಿಮ್ಗೆ, ಸಂಸ್ಥಾನದ ಮಂಕ್ ಹಿಡ್ದಿದೆ. ಆಯ್ತು, ನಿಮ್ಮ ಹೋರಾಟ ನೀವು ಮಾಡಿ, ನನ್ನ ಹೋರಾಟ ನಾನು ಮಾಡ್ತೀನಿ. ಅದು ಯಾರು ಗೆಲ್ತಾರೋ ನೋಡೇ ಬಿಡ್ತೀನಿ. ಹೋರಾಟ ನಿಮ್ ವಿರುದ್ಧ ಅಂತ ಯಾಕೆ ಭ್ರಮಿಸ್ತೀರಾ ಸತ್ಯ? ನಿಮ್ ವಿರುದ್ಧನೇ ಹೋರಾಟ ಆಗಿದ್ರೆ ನಾನೇ ಬಿಟ್ಕೊಟ್ಬಿಡ್ತೀನಿ. ಹೇಳಿದ್ನಲ್ಲ. ನೀನೊಬ್ಳೆ ಅಲ್ವಲ್ಲ, ಅಪ್ಪನೂ ನಿನ್ ಜೊತೆ ಇರ್ತಾರೆ. ಇರಿ, ಅದೆಷ್ಟು ಜನ ಬೇಕಾರಿರಿ, ನಾನೊಬ್ನೇ ಹೋರಾಡ್ತೀನಿ. ಅಲ್ಲಲ್ಲಲ್ಲ, ಆಗ್ಲೇ ತಯಾರಾಗಿ ನಿಂತಿದ್ಯಾ? ನೀನು ಹೀಗೆ ಇಲ್ದೇ ಇರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಹೌದು, ಮತ್ತೆ ಹೂ ತಳಿದು ನಿಲ್ಲುವುದು ಮರ ವಸಂತ ಬರುವನೆಂದು, ತಂಪು ಗೆರೆದು ನಿಲ್ಲುವುದು ಭೂಮಿ ಚಂದಿರ ಬರುವನೆಂದು. ಹಾಗೇನೆ ನಾವು ಬರುವುದು ನಿನ್ನ ಬಳಿ ಸಂಜೆ ಬಂತೆಂದು. ಪರವಾಗಿವೆ, ಕವಿಗಳಾಗ್ಬಿಟ್ರಿ. ಇಷ್ಟು ವರ್ಷ ನಿನ್ನ ಜೊತೆ ಇದ್ಮೇಲೆ ಅಷ್ಟು ಕಲಿಯೋದು ಬೇಡವಾ? ನೀವೇ ಹೇಳಿದ್ರಲ್ಲ, ಬರೋದು ಸಂಜೆಗೆ, ಕತ್ಲಾದ್ಮೇಲೆ, ಜಗತ್ತು ಮಲಗಿದ ಮೇಲೆ, ಹೋಗೋದು ಜಗತ್ತು ಹೇಳೋಕ್ಕಿಂತ ಮುಂಚೆ. ಯಾಕೆ ಚಿನ್ನ,
ಬೇಜಾರು ಮಾತಾಡ್ತಾ ಇದ್ದೆ. ಹೀಗೆ ನಾನು ಕಳ್ಸ್ಕೊಡೋದು? ಮನ್ಸಲ್ಲಿ ಏನೇ ಇದ್ರು ನಗ್ನಗ್ತಾ ನಿಮ್ಮನ್ನು ಕಳ್ಸ್ಕೊಡ್ತಾ ಇದ್ದೆ. ಇವತ್ತು ಯಾಕೋ ಆಗ್ತಾ ಇಲ್ಲ. ನೀನು ನನಗೆ ಎಷ್ಟು ಪ್ರೀತಿ ಪಾತ್ರರು ಅಂತ ನಿಂಗೆ ಗೊತ್ತಿಲ್ವಾ? ಹಲೋ ಸಾವಿತ್ರಿ, ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಮೊದಲನೇ ಕೆಲಸ ಮಾಡಿದ್ದೆ ನಮ್ಮ ಜಮೀನಿನ ಪಾಣಿ ಪತ್ರ, ದಾಖಲೆ ಪತ್ರ, ಖಾತಾ ಎಲ್ಲ ಹುಡುಕಿದ್ದಮ್ಮ. ಸದ್ಯ ಸಿಕ್ತು. ಮಾವ, ಇವತ್ತೇ ಎಲ್ಲ ದಾಖಲೆಗಳದ್ದು ಜೆರಾಕ್ಸ್ ಕಳಿಸ್ತೀನಿ. ಅದಕ್ಕೆ ಮುಂಚೆ ಹೇಳ್ತೀನಿ, ಬರ್ಕೊ. ಸರ್ವೆ ನಂಬರ್ 47, 3 ಎಕರೆ, ಪೂರ್ವಕ್ಕೆ ರಸ್ತೆ, ಪಶ್ಚಿಮಕ್ಕೆ ಹಾಗೂ ದಕ್ಷಿಣಕ್ಕೆ ಸಂಸ್ಥಾನಕ್ಕೆ ಸೇರಿದ ತೋಟ, ಉತ್ತರಕ್ಕೆ ಸರ್ಕಾರದ ಗೋಮಾಳ. ನೋಡು, ಗೋಮಾಳ ಅಂತ ದಾಖಲೆಯಲ್ಲಿದೆ, ಆದ್ರೆ ಅದನ್ನು ಸಂಸ್ಥಾನ ಒತ್ತುವರಿ ಮಾಡಿದೆ. ಮಾವ, ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಹೇಳುವಂತೆ ಮೊದಲು ನಾನು ಹೇಳೋದನ್ನ ಕೇಳು. ಈಗ ಇದನ್ನೆಲ್ಲ ಯಾಕೆ ಬರೆಸ್ತಾ ಇದ್ದೀನಿ ಹೇಳೋ? ಸಂಸ್ಥಾನ ಒತ್ತುವರಿ ಮಾಡ್ಕೊಂಡಿರೋ ಜಮೀನು ನಮ್ಮದು ಅಂತ ಖಾತ್ರಿ ಆಯ್ತು. ಈಗ ಧೈರ್ಯವಾಗಿ ಹೋರಾಡ್ಬೋದು. ಯಾವ ಹೋರಾಟ ಮಾವ? ಇದೇನಮ್ಮ ಸಾವಿತ್ರಿ ಹೀಗೆ ಕೇಳ್ತಾ ಇದೆಯಾ? ಸಂಸ್ಥಾನದ ವಿರುದ್ಧ ಹೋರಾಟ. ಹಳ್ಳಿ ಜನರು ಮುಕ್ತರು, ಅದಕ್ಕೆ ಸಂಸ್ಥಾನ ಏನೇ ಮಾಡಿದ್ರು, ಅಕ್ರಮ ಮಾಡಿದ್ರು ಸಹಿಸ್ಕೋತಾರೆ. ನಮಗ ಅನಿವಾರ್ಯತೆ ಇಲ್ವಲ್ಲ. ಇದರಿಂದ ಸಂಸ್ಥಾನಕ್ಕೆ ಒಂದು ಪಾಠ ಆಗುತ್ತೆ, ಹಳ್ಳಿ ಜನಕ್ಕೆ ತಿಳುವಳಿಕೆ ಬರುತ್ತೆ. ಈಗ ನಾನು ಕೊಟ್ಟಿರೋ ಡೀಟೇಲ್ಸ್ನ ಆಧಾರವಾಗಿ ಇಟ್ಕೊಂಡು ನೀನೊಂದು ಪೊಲೀಸ್ ಕಂಪ್ಲೇಂಟ್ ಕೊಡು. ಪೊಲೀಸ್ ಕಂಪ್ಲೇಂಟಾ? ಹೌದು ಸಾವಿತ್ರಿ, ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟ ನಡೆಸ್ಬೇಕಲ್ವಾ? ಮಾವ, ದಯವಿಟ್ಟು 1 ನಿಮಿಷ ನನ್ನ ಮಾತು ಕೇಳ್ತೀರಾ? ಇದೇ ವಿಚಾರಕ್ಕೆ ನನ್ನ ಸತ್ಯನ ಮಧ್ಯೆ ದೊಡ್ಡದಾಗಿ ಬಿರುಗಾಳಿ ಎದ್ದಿದೆ. ನಮ್ಮಿಬ್ರು ಸಂಬಂಧನೇ ಬಿರುಗ್ಬಿಟ್ಟಿದ್ಯೇನೋ ಅಂತ ಅನ್ನಿಸ್ತಿದೆ. ಬೇಡ ಮಾವ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಏನು ಹೇಳ್ತಿದ್ಯಾ ಸಾವಿತ್ರಿ? ನೀನು ಸತ್ಯನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವನು 4 ದಿವಸ ಹೀಗಿರ್ತಾನೆ, ಆಮೇಲೆ ಎಲ್ಲವನ್ನು ಮರಿತಾನೆ. ಆದರೆ ಅದಕ್ಕಿಂತ ಮುಖ್ಯ ಜವಾಬ್ದಾರಿ ಹಳ್ಳಿ ಜನಕ್ಕೆ ನಮ್ಮ ಹಕ್ಕಿಗಾಗಿ ನಾವು ಹೋರಾಡಬಹುದು ಅನ್ನೋದನ್ನ ತೋರಿಸ್ಕೊಡೋದಲ್ವಾ? ಇಲ್ಲ ಮಾವ, ನಮ್ಮನೆ ತಾಸಿನ ತೂತ್ ಮಾಡಿ ಊರ್ನವ್ರಿಗೆ ಆಕಾಶದಲ್ಲಿರೋ ನಕ್ಷತ್ರ ತೋರ್ಸೋದು ಬೇಕಾಗಿಲ್ಲ. ಬಿಟ್ಬಿಡೋಣ ಮಾವ. ನಮ್ಮ ಜಮೀನಲ್ಲಿ ದೇವಸ್ಥಾನ ಕಟ್ಕೋತಾರಂತೆ. ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಮಾವ. ನಾನಂತೂ ಕಂಪ್ಲೇಂಟು ಹೋರಾಟ ಅಂತ ಖಂಡಿತ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಿಮ್ಮ ಮಾತನ್ನ ಮೀರ್ತಾ ಇದ್ದೀನಿ. ನನಗೆ ನನ್ನ ಸಂಸಾರ ಉಳಿಸ್ಕೊಳ್ಳೋದು ಮುಖ್ಯ. ನಾನು ಕಂಪ್ಲೇಂಟ್ ಕೊಡಲ್ಲ. ಮನೆ ಕೊಟ್ರಿ, ಈಗ ತೋಟ ಮಾಡಿಕೊಡ್ತಾ ಇದ್ದೀರಾ. ಯಾವ ನಿರೀಕ್ಷೆನೂ ಇಲ್ಲ ನಿಮ್ಮಿಂದ. ಹೆಂಡತಿ ಅನ್ನೋ ಸ್ಥಾನ ಸಿಗಲಿ, ಮಕ್ಕಳೊಂದಿಗೆ ಸಂಸಾರ ಆಗಲಿ ಅಂತ. ದಿನವಿಡೀ ಇಲ್ಲೇ ಇರ್ಬೇಕಾ? ಕೆಲಸ ಅಂತ ಮಾಡೋದು ಬೇಡ ಚಿನ್ನ. ನನ್ನ ಮಾತು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಬೇಡಿ. ನನಗೆ ಗೊತ್ತು, ಮರೆಸ್ತಾ ಇದ್ದೀರಾ. ಯಾಕೆ ಇವತ್ತು ಹೀಗೆ? ನೆನ್ನೆ ನಿಮ್ಮ ಮಗ ಮನೆವರೆಗೂ ಬಂದು ನಿಮ್ಮನ್ನು ಹೇಳ್ಕೊಂಡು ಹೋದ. ನಾಳೆ ರೆಟ್ಟೆ ಹಿಡಿದು ಹೇಳ್ಕೊಂಡು ಹೋಗ್ತಾನೆ. ಯಾಕೆ ಯೋಚನೆ ಮಾಡ್ತೀಯ? ಅಂತ ಕಾಲ ಬಂದಾಗ ನೋಡ್ಕೊಳ್ಳೋಣ ಬಿಡು. ನನಗೂ ವಯಸ್ಸಾಗ್ತದೆ. ನನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನಿಸ್ತಾ ಇದೆ. ಆದರೆ ಅದು ನನ್ನ ಆಸೆನೋ ದುರ್ಬಲತೆನೋ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಂಡತಿಗಾದ್ರೆ ನಿಮ್ಮ ಮಗ ಇದ್ದಾನೆ, ನನಗೆ ಯಾರಿದ್ದಾರೆ ಹೇಳಿ? ನೀವೇ ತಾನೆ. ನೀವು ಯಾಕೆ ಇಲ್ಲೇ ಇರಬಾರ್ದು? ಯಾರು ನಾವು ಹೇಳಿದ ಮಾತೆ ಕೇಳಲ್ಲ ಅಂತಾರೆ. ಯಾಕೆ ಸುಶೀಲ್, ಯಾಕೆ ಇಷ್ಟೊಂದು ಪ್ರೆಷರ್ ಇದ್ದೀರಾ? ಏನಾಯ್ತು? ಏನಾಗತ್ತೆ ವೈಶಾಲಿ? ಸಾವಿತ್ರಿಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂದ್ರೆ ಬಿಲ್ಕುಲ್ ಆಗಲ್ಲ. ಜಮೀನು ಹೋದ್ರೆ ಹೋಗ್ಲಿ ಅಂತಾಳೆ. ನೀವು ಅಷ್ಟೊಂದು ಹೇಳಿದ ಮೇಲೂ ಕಡ್ಡಾಯವಾಗಿ ಬೇಡ ಅಂತಿದ್ದಾಳೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಏನು ಕಾರಣ ಇರುತ್ತೆ ವೈಶಾಲಿ? ಈ ಸತ್ಯ. ಅವನು ಸಂಸ್ಥಾನದ ಪರ, ಹೆಂಡತಿನ ಸಂಸ್ಥಾನದ ವಿರುದ್ಧವಾಗಿ ನಿಂತರೆ ಸಹಿಸ್ಕೊತಾನ? ಅಂದು ಅಡಿ ಮಾಡಿರ್ತಾನೆ.
ಯಾವತ್ತು ಸತ್ಯ ಜಗಳ ಆಡಿದ್ದನ್ನ ಕೋಪ ಮಾಡ್ಕೊಳ್ಳೋದನ್ನೇ ನೋಡದೇ ಇರೋ ಸಾವಿತ್ರಿ ಅವನ್ನ ನೋಡಿ ಹೆದರಿರ್ತಾಳೆ ಅಷ್ಟೇ. ನೀವ್ ಯಾಕೆ ಅದಕ್ಕೆ ಅಷ್ಟೊಂದು ಅಪ್ಸೆಟ್ ಆಗ್ತಾ ಇದ್ದೀರಾ? ಸಾವಿತ್ರಿ ಪ್ರೆಗ್ನೆಂಟು. ಪ್ರತಿದಿನ ಅವಳ ದೇಹದಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಇರುತ್ತೆ. ಅವಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೋ ಅಥವಾ ಈ ಜಮೀನು ಜಗಳ ಅಸಮಾಧಾನ ಪಡೋ ಗಂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳ? ಹೇಳಿ. ಏನು ಮಾಡೋದು ಬೇಕಾಗಿಲ್ಲ ವೈಶಾಲಿ, ಜಸ್ಟ್ ಪೊಲೀಸ್ ಕಂಪ್ಲೇಂಟ್. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸಾಕು. ನೀವು ಮಾಡ್ತಿರೋದು ಸರಿ ಇಲ್ಲ. ಯಾವುದು? ಇಲ್ಲಿ ಅಲ್ಲಿ ಅಂತ ಇರೋದು. ಎಲ್ಲಿ ಎಲ್ಲೇ? ರಾತ್ರಿ ಆ ಮನೇಲಿ, ಹಗಲು ಈ ಮನೇಲಿ. ನೀನ್ ಯಾವಳೆ ಅದನ್ನ ಕೇಳಕ್ಕೆ ಇಷ್ಟು ವರ್ಷ ಇಲ್ದೇ ಇರೋದು? ಈಗಲೇ ಇದಕ್ಕೆ ಬೇರೆ ಬೇರೆ ಅರ್ಥ ಬರೋದು. ಏನ್ ಅರ್ಥ ಬಂದಿರೋದು? ಮಗ ಚಿಕ್ಕವನಾಗಿದ್ದ, ಹಾಸ್ಟೆಲ್ ಓದ್ತಾ ಇದ್ದ, ಈಗ ಕಣ್ಮುಂದೆ ಇದ್ದಾನೆ. ಅವನಿಗೆಲ್ಲ ಅರ್ಥ ಆಗತ್ತೆ. ಅರ್ಥ ಆಗ್ಲಿ ಬಿಡು, ನನಗೇನಂತೆ. ಮಕ್ಕಳಿಗೆ ತಂದೆ ತಾಯಿ ಬಗ್ಗೆ ಗೌರವ ಇರಬೇಕು. ಅದು ಮೊದಲು ನಿನ್ ಮಗನಿಗೆ ಹೇಳ್ಕೊಡೆ. ಗೌರವ ಕೊಡೋ ಹಾಗೆ ನಾವು ನಡ್ಕೋಬೇಕಲ್ವಾ? ಇವನ್ ಯಾವನ ಬೆಳೆದು ನಿಂತಿದ್ದಾನೆ, ಇವನಿಗೆಲ್ಲ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬದಲಾಗ್ಬೇಕಾ? ಹೇಳಿ ಅವನಿಗೆ, ನನಗಿಂತಲೂ ಮೊದಲು ಅವಳಿದ್ಲು, ಅವಳು ನೀನ್ ದೊಡ್ಡಮ್ಮ ಆಗ್ಬೇಕು ಅಂತ. ಹೇಳಿದ್ರೆ ನಿಮ್ಮನ್ನ ಇನ್ನೂ ಕೀಳಾಗಿ ನೋಡ್ತಾನೆ. ಇಲ್ಲ, ನಿನ್ನನ್ನು ಕೀಳಾಗಿ ಕಾಣ್ತಾನೆ. ಅಪ್ಪಯ್ಯ ಹಿಂಗೆ ಅಂತ ಗೊತ್ತಿದ್ರು ಯಾಕೆ ಕಟ್ಕೊಂಡೆ ಅಂತ ಕೇಳಿದಾಗ ಏನ್ ಹೇಳ್ತೀಯ? ನಿಜ ಹೇಳ್ಬೇಕು ತಾನೆ. ಬಡತನ ಇತ್ತು, ತೋಟದ ಮನೆಗೆ ಹೋಗಿದ್ದೆ, ಆಗ ನೀನು ಹೊಟ್ಟೆಲಿದ್ದೆ, ಮದುವೆ ಆಗ್ಲೇಬೇಕಾಯ್ತು ಅಂತ. ಆ ಚಿಂತೆ ನಿನಗಿರ್ಬೇಕು. ಕಂಪ್ಲೇಂಟ್ ಕೊಡಬೇಕಾಗಿರೋದೇ ಅವಳು, ಯಾಕಂದ್ರೆ ಜಮೀನ್ ಇರೋದು ಅವಳ ಹೆಸರಲ್ಲಿ. ಅಷ್ಟು ಮಾಡಕ್ಕಾಗಲ್ವಾ ಅವಳಿಗೆ? ಅಷ್ಟು ಮಾಡಿದ್ರೆ ಸಾಕ? ಮಿಕ್ಕಿರೋದನ್ನ ನೋಡ್ಕೊಳ್ಳೋದಕ್ಕೆ ನೀವು ಹೋಗ್ತೀರಾ ರಾಂಪುರಕ್ಕೆ? ನಾನು ಯಾಕೆ ಹೋಗ್ಬೇಕು? ನನಗೆ ಬೇಕಾದಷ್ಟು ಜನ ಪೊಲೀಸ್ ಆಫೀಸರ್ಸ್ ಪರಿಚಯ ಇದ್ದಾರೆ, ಇಲ್ಲಿಂದಾನೆ ಫಾಲೋ ಅಪ್ ಮಾಡ್ತೀನಿ. ನೀವೇನೋ ದೂರದಿಂದ ಫಾಲೋ ಅಪ್ ಮಾಡ್ತೀರಾ. ವಿರೋಧ ಕಟ್ಕೊಂಡು ಅವ್ರ ಮಧ್ಯೆ ಬದುಕಬೇಕಾಗಿರೋದು ಸಾವಿತ್ರಿ. ಹೊರಗಿನವ್ರು ಇರ್ಲಿ, ಮನೆಯಲ್ಲೇ ಗಂಡ ತುಚ್ಛವಾಗಿ ನೋಡಿದ್ರೆ ಹೇಗ್ ಬದುಕ್ತಾಳವಳು ಪ್ರೆಗ್ನೆಂಟ್ ಹುಡುಗಿ? ಪ್ಲೀಸ್ ನನ್ನ ಮಾತು ಕೇಳಿ ಸುಶೀಲ್. ಹಾಳಾಗಿ ಹೋಗ್ಲಿ, ಆ ಜಮೀನು ಬಿಟ್ಬಿಡಿ. ಆ 3 ಎಕರೆಯಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಏನು ಆಗಬೇಕಾಗಿಲ್ಲ. ಹಾಗಂತ ಹೊರಗಿನವ್ರು ಅನ್ಯಾಯ ಮಾಡ್ತಿದ್ರೆ ಸಹಿಸ್ಕೊಂತೀಯಾ? ಬೇಡ, ನೇರ ಸಂಸ್ಥಾನಕ್ಕೆ ಹೋಗಿ ನೋಡಿ. ನಮಗೆ ದಾನ ಧರ್ಮ ಮಾಡೋದ್ರಲ್ಲಿ ಯಾವ ಇಂಟ್ರೆಸ್ಟೂ ಇಲ್ಲ. ನೀವಲ್ಲಿ ದೇವಸ್ಥಾನ ಬೇಕಾದ್ರೂ ಕಟ್ಕೊಳ್ಳಿ ಅಥವಾ ಇನ್ನೇನ್ ಬೇಕಾದ್ರೂ ಕಟ್ಕೊಳ್ಳಿ. ಆದ್ರೆ ಎಕರೆಗೆ ಇಷ್ಟು ಅಂತ ಒಂದಷ್ಟು ದುಡ್ಡು ಕೊಟ್ಟು ನೀವೇ ಅದನ್ನ ಕೊಂಡ್ಕೊಂಡ್ಬಿಡಿ ಅಂತ ಹೇಳಿ, ಅಲ್ಲಿಗೆ ಮುಗೀತು. ನಿಮ್ಗೆ ಯಾರಿಗೂ ನನ್ನ ಕಾಳಜಿನೇ ಅರ್ಥ ಆಗ್ತಿಲ್ಲ. ಬಳಸ್ಕೊಂಡ್ಬಿಟ್ರು ಸಂಸ್ಥಾನದವರು ನನ್ನ. ನನಗೆ ಆ 3 ಎಕರೆ ಜಮೀನು, ಅದರಿಂದ ಬರೋ ಹಣ ಎಲ್ಲ ಮುಖ್ಯ. ಸಂಸ್ಥಾನದಲ್ಲಿ ಹಣನೇ ಇಲ್ಲದೆ ಇದ್ದಾಗ ಕರೆದು ಮಾರ್ತೀವಿ, ತಗೊಳ್ಳಿ. ಊರಿನ ತುಂಬ ಬರಗಾಲ, ಆ ಊರಿನಲ್ಲಿ ಯಾರು ಜಮೀನು ತಗೊಳ್ಳೋ ಸ್ಥಿತಿಲಿ ಇರಲಿಲ್ಲ. ಅಂಥ ಹೊತ್ತಿನಲ್ಲಿ 1ಕ್ಕೆ 3 ಪಟ್ಟು ಬೆಲೆ ಕೊಟ್ಟು ನಾನು ತಗೊಂಡಿದ್ದೀನಿ. ಈಗೆಲ್ಲ ಸರಿ ಹೋಯ್ತು ಅನ್ನೋವಾಗ ಭೂಮಿ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ? ಇಲ್ಲ, ಬಿಡಲ್ಲ. ಸಾವಿತ್ರಿಗೆ ಇದನ್ನು ಅರ್ಥ ಮಾಡಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ತಾಯಿ ಸನ್ನಿಧಾನಕ್ಕೆ ಬಂದ್ರೆ ನೆಮ್ಮದಿ ಸಿಗ್ಬೋದು ಅನ್ಕೊಂಡೆ. ಇಲ್ಲಿಗೆ ಬಂದ್ಮೇಲೆ ನನ್ನ ಮಗು ಬಗ್ಗೆ ಇದ್ದ ಸಮಸ್ಯೆಗಳೆಲ್ಲ ಪರಿಹಾರ ಆಯ್ತು. ತಾಯಿ ಪ್ರತಿಮೂರ್ತಿ ಅಂತ ಮಗಳೇ ಹುಟ್ಟಾಳೆ ಅನ್ನೋ ನಂಬಿಕೆನೂ ಬಂತು. ಆದ್ರೆ ಕಷ್ಟ ಕಾರ್ಪಣ್ಯಗಳು ಮುಗಿಯೋದೇ ಇಲ್ಲ ಸಾವಿತ್ರಿ. ಸಂಸಾರ ಅಂದ್ರೇನೆ ಸಮಸ್ಯೆನ ಅಂತ ಅನುಮಾನ ಶುರುವಾಗತ್ತೆ. ಎಲ್ರಿಗೂ ಹೀಗೆ ಇರಲ್ಲ. ಸಮಸ್ಯೆಗಳು ಬಂದ್ರೆ ಎದುರಿಸ್ಬೋದು ಗೌರಕ್ಕ. ಆದ್ರೆ ನಾವು ಯಾರನ್ನ ನಂಬಿರ್ತೀವೋ, ಯಾರಿಗೋಸ್ಕರ ನಾವು ಬದುಕ್ತಿದ್ದೀವಿ ಅಂತ ಅನ್ಕೊಂಡಿರ್ತೀವೋ, ಅವರೇ ನಮ್ಮ ಜೊತೆಗಿಲ್ಲ, ಅವರೇ ನಮ್ಮಿಂದ ದೂರ ಆಗ್ತಿದ್ದಾರೆ ಅಂತ ಆದ್ರೆ ಹೇಗೆ ಗೌರಕ್ಕ? ಯಾರು ಇರಲ್ಲ ಸಾವಿತ್ರಿ, ಎಲ್ಲ ನಮ್ಮ ಭ್ರಮೆ ಅಷ್ಟೇ. ಆ ಕಾಲಕ್ಕೆ ದಿನ ದುಡೋಕೆ ನಾವು ಮಾಡ್ಕೊಂಡ್ರು ಅಂಥದ್ದು ಗಂಡ ಮಕ್ಕಳು ಅಂತ, ಅವರು ಇರಲ್ಲ. ನೀನ್ ಯಾಕಮ್ಮ ಬಂದೆ ಇಲ್ಲಿಗೆ? ಇಲ್ಲಿಗೆಲ್ಲ ಬರಬಾರ್ದು, ಗೊತ್ತಿಲ್ಲ ನಿಮಗೆ? ಗೊತ್ತು ಸ್ವಾಮಿ, ಮನಸ್ಸಿಗೆ ಯಾಕೋ ತುಂಬ ಬೇಜಾರಾಗಿತ್ತು. ಅದಕ್ಕೆ ಹೊಸ್ಲಲ್ಲಿ ಕೂತು ದೇವ್ರ ಹತ್ರ ಬೇಡ್ಕೊಂಡು ಹೋಗೋಣ ಅಂತ ಬಂದೆ. ಸಂಸ್ಥಾನದವ್ರ ಕಣ್ಣಿಗೆ ಬಿದ್ರೆ ನನ್ನ ಬಾಯಿ ಮಣ್ಣು ಬೀಳುತ್ತೆ ಅಷ್ಟೇ. ನಾನು ಕೆಲ್ಸಕ್ಕೆ ಕೂತ್ ಬರುತ್ತಮ್ಮ. ನಡಿ ಬನ್ನಿ, ನಡಿ ನಡಿಯಮ್ಮ. ಅಚ್ಚಕ್ರೆ, ಯಾಕೆ ಅವ್ರನ್ನ ಹೊರ ಕಳಿಸ್ತಿದ್ರ?
ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಸುಮೀರಮ್ಮ. ಇವ್ರನ್ನ ದೇವಸ್ಥಾನ ಒಳಗಡೆ ಸೇರಿಸಬಾರ್ದು ಅಂತ ಸಂಸ್ಥಾನದ ಪಣೆ ಆಗಿದೆ. ಯಾಕೆ? ಒಂದ್ ನಿಮಿಷ. ತಾಯಿ ಸನ್ನಿಧಿಗೆ ಬಂದು ಬರಿಗೈಲಿ ಹೋಗ್ಬಾರ್ದು. ಪ್ರಸಾದ ತಂದ್ಕೊಡ್ತೀನಿ. ಪ್ರಸಾದ ತಗೊಳ್ಳಿ.